ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ. ಹಾಗೆ ನಾನು ನಿಮ್ಮನ್ನ ಅಮೇರಿಕಾ ಬಿಟ್ಟು ಬೇರೆ ಒಂದು ದೇಶಕ್ಕೆ ಕರ್ಕೊಂಡು ಹೊರಟಿದ್ದೀನಿ. ಯಾವುದು ಅಂತ ಗೊತ್ತಾಗಬೇಕು ಅಂತ ಅಂದರೆ ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಹಾಗೆ ನಿಮ್ಮ ಕನ್ನಡತಿಗೆ ನಿಮ್ಮ ಕಡೆಯಿಂದ ಸಪೋರ್ಟ್ ಸಿಗುತ್ತೆ ಅಂತಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಇವತ್ತು ತುಂಬಾ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ. ನಾನು ಕೂಡ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ನಾನು ಫಸ್ಟ್ ಟೈಮ್ ಕೆನಡಾ ವಿಸಿಟ್ ಮಾಡ್ತಾ ಇರೋದು. ನಮ್ಮ ಮನೆಯಿಂದ ಅಂಡ್ ಸಿಯಾಟಲಿಂದ ತುಂಬಾ ಹತ್ತಿರದಲ್ಲಿದೆ. ಒಂದು 2 ಗಂಟೆ ನಾವು ಕಾರಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ಬೋದು ಕೆನಡಾ ದೇಶಕ್ಕೆ. ಸೊ ವ್ಯಾಂಕೋವರ್ ಅಂತ ಒಂದು ಜಾಗ ಇದೆ, ಸಿಟಿ ಇದೆ, ಅಲ್ಲಿಗೆ ನಾವಿವತ್ತು ಹೊರಟಿದ್ದೀವಿ. ಕೆನಡಾ ಅಂತ ಬಂದರೆ ಎಲ್ಲರ ಬಾಯಲ್ಲೂ ನಾನು ಕೇಳೋದಂತಂದರೆ ಇಂಡಿಯನ್ ಫುಡ್. ಸೊ ಅಲ್ಲಿ ಇಂಡಿಯನ್ ಫುಡ್ ಬೊಫೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಊಟ ತುಂಬ ಚೆನ್ನಾಗಿರುತ್ತೆ. ಹಾಗೆ ತುಂಬ ವೆರೈಟೀಸ್ ಇರುತ್ತೆ. ತುಂಬ ಜನ ನಮ್ಮ ಇಂಡಿಯನ್ಸ್ ಕೂಡ ಇದ್ದಾರೆ. ಹಾಗೆ ವೀಕೆಂಡ್ ಬಂತು ಅಂದರೆ ಸಾಕು, ಮೋಸ್ಟ್ ಆಫ್ ದ ಜನ ಇಲ್ಲಿಂದ ಸಿಯಾಟಲಿಂದ ವ್ಯಾಂಕೋವರ್ ಸಿಟಿಗೆ ಇಂಡಿಯನ್ ಫುಡ್ನ ಟೇಸ್ಟ್ ಮಾಡೋದಕ್ಕೆ ಹೋಗ್ತಾನೆ ಇರ್ತಾರೆ. ಬಾರ್ಡರ್ ಕ್ರಾಸ್ ಮಾಡಬೇಕು ಅಂತಂದರೆ ವೀಸಾ ಇಂಪಾರ್ಟೆಂಟ್. ಸೊ ಕೆನಡಾ ವೀಸಾ ತೊಗೊಂಡು ತುಂಬಾ ವರ್ಷಗಳಾಯಿತು. ಕೆಲವು ರೀಸನಿಂದ ನಾನು ಇಂಡಿಯಾದಲ್ಲಿ ಇದ್ದಿದ್ದು, ನನ್ನ ಪ್ರೆಗ್ನೆನ್ಸಿ ರೂಟೀನ್ ನಡೀತಾ ಇತ್ತು, ಅದರಿಂದ ನಾನು ಟ್ರಾವೆಲ್ ಮಾಡೋದಕ್ಕಾಗಿಲ್ಲ. ಚಂದು ಅಂತೂ ನನಗೋಸ್ಕರ ತುಂಬ ದಿನ ವೆಯ್ಟ್ ಮಾಡಿದ್ದಾರೆ. ಸೊ ಇನ್ನೂ ಕಾಯಿಸೋದು ಬೇಡ ಅವ್ರನ್ನ ಅಂತ ಅಂದು ಇವತ್ತು ನಾನು ಚಂದು ಅಷ್ಟೇ ಹೊರಟಿದ್ದೀವಿ. ಒಂದು ಒಳ್ಳೆ ಇಂಡಿಯನ್ ಬೊಫೆ ರೆಸ್ಟೋರೆಂಟ್ ಕೂಡ ನೋಡಿದ್ದೀವಿ. ತುಂಬ ಜನ ಇಲ್ಲಿಂದ ಹೋಗೋರು ಫಸ್ಟು ಅದೇ ಸಿಗುತ್ತೆ, ಅಲ್ಲಿ ತಿನ್ಕೊಂಡೇ ನೆಕ್ಸ್ಟ್ ಆಮೇಲೆ ಅವರ ಒಂದು ರೂಟೀನ್ ಶುರು ಆಗುತ್ತೆ. ಒಂದೊಳ್ಳೆ ಇಂಡಿಯನ್ ಬೊಫೆ ಹೋಗೋಣ, ಕರ್ಕೊಂಡು ಹೋಗೋಣ ಅಂತಂದರೆ ಅಮ್ಮಂದು ವೀಸಾ ಇಲ್ಲ, ವೀಸಾ ಪ್ರೋಸೆಸ್ ಎಲ್ಲ ಮಾಡಿಸ್ಬೇಕು, ಟೈಮ್ ಆಗುತ್ತೆ. ಹಾಗೆ ಪ್ರಿಷಾಗೆ ನಿನ್ನೆ ಆಲ್ರೆಡಿ ತುಂಬಾ ಓಡಾಡಿದ್ದಾಳೆ ಅವಳು. ಸೊ ಸಖತ್ತು ಎಂಜಾಯ್ ಮಾಡಿದ್ಲು, ತುಂಬಾ ಓಡಾಡಿದ್ದಾಳೆ. ಅವಳಿಗೆ ಸ್ವಲ್ಪ ರೆಸ್ಟ್ ಕೂಡ ಬೇಕಾಗುತ್ತೆ. ಸೊ ಮತ್ತೆ ಟ್ರಾವೆಲ್ ಮಾಡೋದು ಮತ್ತೆ ತಿರುಗಾಡ್ಸೋದು ತುಂಬ ಬೇಡ ಅಂತ. ಸೊ ಹಾಗಾಗಿ ನಾನು ಚಂದು ಅಷ್ಟೇ ಇವತ್ತು ಇಬ್ಬರು ಹೊರಟಿದ್ದೀವಿ. ನಂದು ಚಂದ್ರದು ಡೇ ಔಟಿಂಗ್ ಇವತ್ತು. ಇವಾಗ ಬೆಳಿಗ್ಗೆ ಹೊರಟಿದ್ದೀವಿ, ಸಂಜೆ ಅಷ್ಟರಲ್ಲಿ ವಾಪಸ್ ಬರಬೇಕು. ಇವಾಗ ತುಂಬ ಲಾಂಗ್ ಡೇ ಇರುತ್ತೆ ಅಲ್ವಾ, ಹಾಗಾಗಿ ಬೇಗನೆ ವಾಪಸ್ ಬಂದುಬಿಡಬೇಕು. ಬನ್ನಿ ಹೊರಡೋಣ. ಇವತ್ತು ನಮ್ಮ ಒಂದು ದಿನ ಕೆನಡಾ ದೇಶದಲ್ಲಿ ಯಾವ ಥರ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅಮೆರಿಕ ದೇಶದಿಂದ ಕೆನಡಾ ದೇಶದಲ್ಲಿ ಬಿಟ್ಕೊಳೋದಕ್ಕೆ ಖಂಡಿತ ಇಮಿಗ್ರೇಷನ್ ಅಂತೂ ಕ್ರಾಸ್ ಮಾಡಲೇಬೇಕಾಗುತ್ತೆ. ಸೊ ಅವರು ವೀಸಾ ಅಷ್ಟೇ ನೋಡಿದ್ದು, ಬಟ್ ಚಂದು ನಮ್ಮದೆಲ್ಲ ಅವರು ವರ್ಕ್ ವೀಸಾ, ಹಾಗೆ ನಾನು ಅವ್ರ ಮೇಲೆ ಡಿಪೆಂಡೆಂಟ್ ವೀಸಾ ಎಲ್ಲ ಇರೋದ್ರಿಂದ ಅದ್ರದ್ದು ಎಲ್ಲ ಏನೇನು ಬೇಕೋ ಬ್ಯಾಕಪ್ ಡಾಕ್ಯುಮೆಂಟ್ಸ್ ಎಲ್ಲನೂ ಇಟ್ಕೊಂಡಿದ್ದಾರೆ. ಚಂದ್ರು ಹೇಳ್ತಾ ಬರ್ಬೇಕಾರೆ ಎಲ್ಲ ಈಗ ವೀಸಾ ನೋಡ್ಬಿಟ್ಟು ಬಿಟ್ಟಿದ್ದಾರೆ. ಬಟ್ ಮತ್ತೆ ನಾವು US ಒಳಗಡೆ ಎಂಟ್ರಿ ಆಗಬೇಕಲ್ವಾ, ಅಲ್ಲಿ ಇಮಿಗ್ರೇಷನಲ್ಲಿ ಎಕ್ಸ್ಟ್ರಾ ಎಲ್ಲ ಡೀಟೇಲ್ಸ್ ಎಲ್ಲ ಕೇಳ್ತಾರೆ. ಹಾಗಾಗಿ ಬ್ಯಾಕಪ್ ಡೀಟೇಲ್ನ ಇಟ್ಕೊಂಡಿದ್ದೀವಿ. ಇದು ನಮ್ಮ ಫಸ್ಟ್ ವಿಸಿಟ್ ಆಗಿರೋದ್ರಿಂದ ನೋಡಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅಂತ. ಬಟ್ ನಾವು ಕೆನಡಾಗೆ ಎಂಟ್ರಿ ಆಗಬೇಕಾರೆ ಕೆನಡಾ ಬಾರ್ಡರ್ಗೆ ಅಲ್ಲಿ ನೀವು ನೋಡಿದ್ರೆ, ನಾನು ವಿಡಿಯೋದಲ್ಲಿ ನೀವು ನೋಡಿದ್ರಿ ಅನಿಸುತ್ತೆ, ಬಾರ್ಡರ್ ಹತ್ರ ಬಂದಾಗ ಎಷ್ಟೊಂದು ಜನ ಕೆನಡಾ ವೀಸಾ ಇಲ್ಲ ಅಂತಂದರೆ ಜಸ್ಟ್ ಬಾರ್ಡರ್ ಹತ್ರ ಬಂದು ಪಿಕ್ ತೊಗೊಂಡು ಅಲ್ಲಿ ಪಾರ್ಕ್ ಇದೆ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಎಲ್ಲ ಹೋಗ್ತಾರೆ. ಬಟ್ ನಾವು ವೀಸಾ ಇದ್ದಿದ್ದರಿಂದ ಒಳಗಡೆ ಎಂಟ್ರಿ ಆಗಿಬಿಟ್ಟು ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದು ಸಿಟಿ ಎಲ್ಲ. ಹಾಗೆ ಅವ್ರು ಏನು ಕೇಳಿಲ್ಲ, ಚಂದುಗೆ ನಾರ್ಮಲ್ ಆಗಿ ವೀಸಾ ನೋಡಿದ್ರು. ವೀಸಾ ವ್ಯಾಲಿಡ್ ಇದ್ದಿದ್ದರಿಂದ ಏನಕ್ಕೆ ಹೋಗ್ತಿದ್ದೀರಾ, ಇದು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ, ಹಾಗೆ ಕಾರಲ್ಲಿ ಏನು ತೊಗೊಂಡು ಬಂದಿದ್ದೀರಾ ಅಂತ ಆ ಥರ ಕೆಲವೊಂದು ಬೇಸಿಕ್ ಡೀಟೇಲ್ ಕೇಳಿದ್ರು. ಚಂದು ನಾವು ಜಸ್ಟ್ ಸಿಟಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ, ಇವತ್ತೇ ವಾಪಸ್ ಬರ್ತೀವಿ ಆ್ಯಂಡ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀವಿ ಅಂತ ಜಸ್ಟ್ ಕ್ಯಾಶುಯಲ್ ಆನ್ಸರ್ ಮಾಡಿದ್ವಿ. ಭಾನುವಾರ ಆಗಿರೋದ್ರಿಂದ ಎಲ್ಲ ನಿನ್ನೆ ಸ್ಯಾಟರ್ಡೆ ವೆಕೇಶನಿಗೆ ಬಂದಿರ್ತಾರೆ, ಅವರೆಲ್ಲ ವಾಪಸ್ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ರು. ಸೊ ನೋಡಿದ್ರೆ ವಾಪಸ್ ಹೋಗ್ಬೇಕಾದ್ರೆ ತುಂಬ ಜಾಸ್ತಿ ಲಾಂಗ್ ಕ್ಯೂ ಇರುತ್ತೆ ಅನಿಸುತ್ತೆ. ಅದನ್ನ ನೋಡಿದ್ರೆ ನೋಡಬೇಕು ಯಾವ ಥರ ಎಲ್ಲ ಚೆಕ್ಔಟ್ ಆಗ್ತೀವಿ ಅಂತ.
ಬನ್ನಿ ಇವಾಗ ಸದ್ಯಕ್ಕೆ ಈ ಸಿಟಿನ ಎಕ್ಸ್ಪ್ಲೋರ್ ಮಾಡೋಣ. ಸ್ವಲ್ಪ ಶಾಪಿಂಗು ಜೊತೆಗೆ ಇಲ್ಲಿ ಮೇನ್ ಆಗಿ ನಮ್ಮ ಇಂಡಿಯನ್ ಊಟ ಮಾಡೋಣ ಅಂತಾನೆ ಬಂದಿರೋದು. ಲೆಟ್ಸ್ ಗೋ. ಗಂಟೆಗಳಲ್ಲೇ ನಾವು ಅಮೇರಿಕ ದೇಶ ಬಿಟ್ಟು ಕೆನಡಾ ದೇಶಕ್ಕೆ ಬಂದಿದ್ದೀವಿ. ಸೊ ಫಸ್ಟ್ ನಾವು ಸ್ಟಾಪ್ ಮಾಡಿದ್ದು ಅಂತ ಅಂದರೆ ತಂದೂರಿ ಫ್ಲೇಮ್ ಅಂತ. ಸೊ ಇಲ್ಲಿ ಬಫೆ ಇರುತ್ತೆ, ತುಂಬಾ ಫೇಮಸ್. ಯಾರೆಲ್ಲ ಸಿಯಾಟಲಿಂದ ಈ ಕಡೆ ಟ್ರಾವೆಲ್ ಮಾಡಲಿ ಎಲ್ಲರೂ ಕೂಡ ಇಲ್ಲಿ ಸ್ಟಾಪ್ ಮಾಡೇ ಹೋಗೋದು. ಅದು ಮೇನ್ ಆಗಿ ಚಂದು ಅಂತೂ ಇವತ್ತು ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ ಹೋಗಿಲ್ಲ, ಕಾಫಿಲೇನೆ ಹೊಟ್ಟೆ ತುಂಬಿಸ್ಕೊಂಡು ಬಂದಿದ್ದಾರೆ. ಸೊ ಇದಕ್ಕೆ ಅಂತ ಇಲ್ಲಿ ಊಟ ಮಾಡಬೇಕು ಅಂತಾನೆ ಕಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಯಾವ ಥರ ಎಲ್ಲ ಮೆನ್ಯೂ ಇರುತ್ತೆ ಅಂತ. ಆ್ಯಂಡ್ ಇಂಡಿಯನ್ ರೆಸ್ಟೋರೆಂಟ್ ಕೂಡ ಅಷ್ಟೇ ಇಲ್ಲೆಲ್ಲ ಸ್ವಲ್ಪ ಜಾಸ್ತಿನೇ ಆಪ್ಷನ್ ಇದೆ. ಆ್ಯಂಡ್ ತುಂಬಾ ಒಂಥರ ಚೇಂಜ್ ಅನ್ನಿಸ್ತಾ ಇದೆ. ಸ್ವಲ್ಪ ಗಂಟೆಯಲ್ಲೇ ಕೆನಡಾದಲ್ಲಿ ಇದ್ದೀವಿ ಅಂದ್ರೆ ನಂಬೋದಕ್ಕಾಗ್ತಿಲ್ಲ. ಆ್ಯಂಡ್ ಪ್ರಿಷಾನ ಮಿಸ್ ಮಾಡ್ಕೊತಾ ಇದ್ದೀವಿ. ನಾವು ಫಸ್ಟ್ ಬಂದು ಎಕ್ಸ್ಪ್ಲೋರ್ ಮಾಡೋಣ ಅನ್ಕೊಂಡ್ವಿ, ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದ್ರಿಂದ. ಇವಾಗ ಈಸಿ ಅನ್ಸುತ್ತೆ, ಸ್ವಲ್ಪ ಶಾರ್ಟ್ ಡ್ರೈವ್ ಇತ್ತು. ಸೊ ಹಾಗಾಗಿ ನೆಕ್ಸ್ಟ್ ಅವಳನ್ನ ಎಲ್ಲ ಕರ್ಕೊಂಡ್ ಬರ್ಬೋದು. ಇಲ್ಲಿ ಒಳಗಡೆ ಹೋಗೋಣ, ಬಫೆ ಊಟ ಕಾಡ್ತಾ ಇದೆ. ಆ್ಯಂಡ್ ಯಾ ಹೋಗೋಣ ಚಂದು. ಸೇಮ್ ಆಲ್ಮೋಸ್ಟ್ ಸಿಯಾಟಲ್ ತರನೇ ಇದೆ ಎಲ್ಲ, ಬಟ್ ಬೇರೆ ಕಂಟ್ರಿಲಿ ಇದೀವಿ ಅಂತ ಒಂಥರ ಫೀಲಿಂಗ್ ಡಿಫ್ರೆಂಟ್ ಇದೆ ಅಂತ ಹೇಳ್ಬೋದು. ಅಂಡ್ ಆಲ್ಸೋ ಬೆಳಿಗ್ಗೆ ಬ್ರೇಕ್ಫಾಸ್ಟ್ US ಅಲ್ಲಿ ಮಾಡಿ ಲಂಚ್ಗೆ ಕೆನಡಾಗೆ ಬಂದಿದ್ದೀವಿ ಅಂತ ಅನಿಸ್ತಾ ಇದೆ. ಒಳಗಡೆ ಎಂಟ್ರಿ ಆಗ್ತಾನೆ ನಮಗಂತೂ ತುಂಬಾ ಖುಷಿ ಆಯಿತು. ಒಂದೊಳ್ಳೆ ವೈಬ್ ಇತ್ತು. ಎಲ್ಲರೂ ಅಷ್ಟೇ ಫುಡ್ ಎಂಜಾಯ್ ಮಾಡ್ತಾಯಿದ್ರು. ಕ್ಲೈಮೇಟ್ ಚೆನ್ನಾಗಿದೆ. ನೀವು ನೋಡಿ ಅಮೆರಿಕನ್ಸ್ ಕೂಡ ಇದ್ದಾರೆ, ನಮ್ಮ ಇಂಡಿಯನ್ಸ್ ಕೂಡ ಇದ್ದಾರೆ. ತುಂಬ ಜನ ಲಾಂಗ್ ಡ್ರೈವ್ ಬಂದು ಇಲ್ಲಿ ಬಫೆ ಊಟ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ನನಗಂತೂ ಏನೆಲ್ಲ ಇದೆ ಫುಡ್ಡಲ್ಲಿ ಅಂತ ಎಕ್ಸ್ಪ್ಲೋರ್ ಮಾಡಬೇಕು ಮೆನ್ಯೂನ. ಸೊ ಬನ್ನಿ ಹೋಗೋಣ ಒಳಗಡೆ. ಹಾಗೆ ನೀವು ನೋಡ್ಬೋದು ಇವರು ಡಿಸೈನ್ ಕೂಡ ಅಷ್ಟೇ ಫುಲ್ ರೆಸ್ಟೋರೆಂಟ್ ಫುಲ್ ಒಂದು ಟ್ರೆಡಿಷ್ನಲ್ ಆಗಿ ಡಿಸೈನ್ ಮಾಡಿದ್ದಾರೆ. ಹಾಗೆ ಫೆಸ್ಟಿವಲ್ ಕೂಡ ನಡೀತಾ ಇದೆ ಅವ್ರದ್ದು. ಹಾಗಾಗಿ ಒಂದು ಒಳ್ಳೊಳ್ಳೆ ಮಾಕ್ಟೇಲ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಯೂಜ್ ಕಲೆಕ್ಷನ್ ಇತ್ತು. ನನಗಂತೂ ಇದು ರೆಸ್ಟೋರೆಂಟ್ ಬಫೆಗೆ ಬಂದಿದ್ದೀವಾ ಅಥವಾ ಏನಾದರೂ ಫುಡ್ ಫೆಸ್ಟಿವಲಿಗೆ ಬಂದಿದ್ದೀವಾ ಅನ್ನಿಸ್ತಾ ಇತ್ತು. ಬಿಕಾಸ್ ಒಂದೊಂದು ಕೌಂಟರ್ ಹೋದಾಗ್ಲೂ ಒಂದೊಂದು ಸ್ಪೆಷಾಲಿಟಿ, ಹಾಗೆ ಅದೇ ಥರ ಒಂಥರ ಡಿಸೈನು ಕೂಡ ಅಷ್ಟೇ ಅವ್ರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿ ಜೋಡಿಸಿಟ್ಟಿದ್ರು. ಅದನ್ನು ನೋಡೋದಕ್ಕೂ ತುಂಬಾ ಖುಷಿ ಆಯಿತು. ಆ್ಯಸ್ ಸೂನ್ ಆ್ಯಸ್ ನಾವು ಎಂಟ್ರಿ ಆದ ತಕ್ಷಣ ಫುಲ್ ಎಲ್ಲನೂ ಒಂದು ರೌಂಡ್ ನೋಡಿಬಿಡೋಣ ಅಂತ ಅಂದ್ಕೊಂಡ್ವಿ. ಚಂದು ಅಂತೂ ಫುಲ್ ಎಕ್ಸ್ಪ್ಲೋರ್ ಮಾಡ್ತಾಯಿದ್ರು ಏನೇನಿದೆ ಅಂತೆಲ್ಲ. ನಾನು ಜಾಸ್ತಿ ಈ ಫ್ರೂಟ್ಸ್ ವೆಜ್ಜೀಸ್ ಎಲ್ಲ ತುಂಬ ಲೈಕ್ ಮಾಡ್ತೀನಿ. ಒಂದು ಮನೇಲಿ ತಿಂತಾಯಿದ್ರು ಕೂಡ ಈ ಥರ ಬಫೆ ಅಂತ ಬಂದಾಗ ಎಲ್ಲ ಕಟ್ ಮಾಡಿ ಲೈನಿಗೆ ಇಟ್ಟಿರ್ತಾರಲ್ಲ, ಅದನ್ನೆಲ್ಲ ಹಾಕ್ಕೊಂಡು ತಿನ್ನೋದಕ್ಕೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಉಪ್ಪಿನಕಾಯಿ ನೋಡಿ, ಉಪ್ಪಿನಕಾಯಿ ಜಾಡಿನೇ ಒಂದು 6-7 ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಫ್ರೆಶ್ ಇಂಡಿಯನ್ ಸ್ಯಾಲಡ್ ಬಾರ್ ಕೂಡ ಇತ್ತು. ಇಲ್ಲಿ ಮೂಲಂಗಿ, ಕ್ಯಾರೆಟು, ಹಾಗೆ ಸೌತೆಕಾಯಿ ಇದನ್ನೆಲ್ಲನೂ ಕಟ್ ಮಾಡಿ ಮಸಾಲ ಹಾಕಿಟ್ಟಿದ್ದಾರೆ. ಫ್ರೆಶ್ ಆಗಿರೋದನ್ನು ನಾವೇ ತೊಗೊಂಡು ಹಾಗೆ ಮಸಾಲ ಹಚ್ಕೊಂಡು ತಿನ್ಬೋದು. ಜೊತೆಗೆ ಪಾಸ್ತಾ ಕೂಡ ಅಷ್ಟೇ, ವೆಜ್ ಮತ್ತು ನಾನ್ ವೆಜ್ ಎರಡು ಕೂಡ ಇತ್ತು. ಹಾಗೆ ಪಿಜ್ಜಾ ಸ್ಲೈಸ್ ಕೂಡ ವೆಜ್ ನಾನ್ ವೆಜ್. ಇಲ್ಲಿ ಎಲ್ಲ ವೆಜ್ಜು ನಾನ್ ವೆಜ್ ಎರಡು ಕೂಡ ಮಿಕ್ಸ್ ಇದೆ. ಜೊತೆಗೆ ನನಗೆ ತುಂಬ ಅಟ್ರಾಕ್ಟ್ ಮಾಡಿದ್ದು ಅಂತಂದರೆ ಈ ಒಂದು ಚಾಟ್ ಕೌಂಟರ್. ಇಲ್ಲಿ ಬಂದರೆ ನಮಗೆ ದಹಿ ಪುರಿ ಹಾಗೆ ಪಾನಿಪುರಿನ ಮಾಡಿಸ್ಕೊಂಡು ತಿನ್ಬೋದಿತ್ತು. ನೀವು ನೋಡಿ ಎಷ್ಟೊಂದು ಥರದ ಮಿಕ್ಸ್ಚರ್ಸ್ ಎಲ್ಲನೂ ಇಟ್ಟಿದ್ದಾರೆ. ನಾವು ಹಾಗೆ ಎಷ್ಟು ಬೇಕಿದ್ರೂ ತೊಗೊಂಡು ಅನ್ಲಿಮಿಟೆಡ್ ತಿನ್ಬೋದು. ತುಂಬಾ ಖುಷಿ ಅನ್ನಿಸ್ತಾ ಇತ್ತು ನನಗಂತೂ. ನಾನು ಪಾನಿಪುರಿ ಮತ್ತು ದಹಿ ಪುರಿ ಎರಡನ್ನ ಆರ್ಡರ್ ಮಾಡಿ ಬಂದಿದ್ದೀನಿ. ಸೊ ಬನ್ನಿ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಇನ್ನೂ ಏನೇನಿದೆ ಅಂತ. ಚಂದು ಅಂತೂ ಇಲ್ಲಿರೋ ಮಿಕ್ಸ್ಚರ್ ನೋಡಿಬಿಟ್ಟು ಟೇಸ್ಟ್ ಮಾಡ್ತಾಯಿದ್ರು. ನನಗೂ ಅಷ್ಟೇ, ನನಗೆ ಬೇಲ್ಪುರಿ ತುಂಬಾ ಇಷ್ಟ. ಬೇಲಿತ್ತು, ಹಾಗೆ ಫುಲ್ ಒಂಥರ ಯೂಜ್ ವೆರೈಟಿ ಆಗಿರೋವಂಥ ಸ್ನ್ಯಾಕ್ಸ್ ಕಲೆಕ್ಷನ್ನ ಇಟ್ಟಿದ್ರು. ಚಟ್ನಿಗಳು ನೋಡಿ ಎಷ್ಟು ಚೆನ್ನಾಗಿ ಎಲ್ಲನೂ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದಾರೆ ಅಂತ. ಯೂಶ್ವಲಿ ನಾವು ನಾರ್ಮಲಾಗಿ ಇಂಡಿಯಾದಲ್ಲಿ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರ್ತೀವಿ. ಬಟ್ ಕೆನಡಾದಲ್ಲಿ ಫುಡ್ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳಿದೆ. ಇದು ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡಿದ್ದು. ಸೊ ಹಾಗಾಗಿ ತುಂಬಾ ಖುಷಿ ಅನ್ನಿಸ್ತು.
ಒಂದು ತಂದೂರಿ ಫ್ಲೇಮ್ ಬಫೆ ರೆಸ್ಟೋರೆಂಟ್ ಇರೋದು. ನಾವು US ಬಾರ್ಡರ್ ಕ್ರಾಸ್ ಆದ ತಕ್ಷಣ ಸೆರೆ ಅಂತ ಒಂದು ಪ್ಲೇಸ್ ಬರುತ್ತೆ. ಸೊ ಅಲ್ಲಿದೆ, ಒಂದು 15 ಮಿನಿಟ್ಸ್ ಡ್ರೈವ್ ಮಾಡ್ಕೊಂಬರ್ಬೇಕು. ನಾವು ಬಾರ್ಡರ್ ಕ್ರಾಸ್ ಮಾಡಿದ್ಮೇಲೆ ಆಲ್ಮೋಸ್ಟ್ ಎಲ್ಲ ನಮ್ಮ ಇಂಡಿಯನ್ಸ್ ಇಲ್ಲಿ ತುಂಬ ಜನ ವಿಸಿಟ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ತುಂಬ ಫ್ರೆಶ್ ಆಗೂ ಎಷ್ಟೊಂದು ಐಟಮ್ನ ಹಾಗೆ ಲೈವಲ್ಲಿ ಮಾಡ್ತಾಯಿದ್ರು. ರೋಟಿ ಆಗಿರ್ಬೋದು, ಬಟರ್ ನಾನ್ ಎಲ್ಲನೂ ಕೂಡ ಅಷ್ಟೇ ಅವರು ಫ್ರೆಶ್ ಆಗೇ ಮಾಡಿಕೊಡ್ತಾಯಿದ್ರು. ಆ್ಯಂಡ್ ಒಂದೊಂದು ಕಡೆ ಒಂದೊಂದು ಕೌಂಟರ್ ಹತ್ರ ಹೋದಾಗೆ ಈ ಥರ ಸ್ನ್ಯಾಕ್ಸ್, ಪಾಪಡ್ ಒಂದೊಂದು ಥರ ಡಿಫ್ರೆಂಟಾಗಿ ಹಪ್ಳ ಈ ಥರ ಎಲ್ಲನೂ ಬೇರೆ ಬೇರೆ ಕಡೆ ಒಂದೊಂದು ವೆರೈಟಿ ಇಟ್ಟಿದ್ರು. ಹಾಗೆ ನೋಡಿ ಮೇಲೆಲ್ಲ ಎಷ್ಟು ಚೆನ್ನಾಗಿ ಎಲ್ಲನೂ ಪಾಟೆಲ್ಲ ಇಟ್ಟು ಡೆಕೋರೇಟ್ ಮಾಡಿದ್ದಾರೆ, ಒಂಥರ ಟ್ರೆಡಿಷ್ನಲ್ ಆಗಿ. ಮೇನ್ ಕೋರ್ಸ್ ಬಂದು ಯೂಜ್ ಇತ್ತು, ನನಗಂತೂ ನೆನಪೇ ಆಗ್ತಿಲ್ಲ. ಸೊ ಅಷ್ಟು ಥರ ಪಾಲಕ್ ಆಗಿರ್ಬೋದು, ಬಟರ್ ಪನ್ನೀರ್ ಆಗಿರ್ಬೋದು, ಹಾಗೆ ಗೋಬಿ ಮಂಚೂರಿ, ಫುಲ್ ಎಲ್ಲ ಥರನೂ ದಾಲ್, ಚಿಕನ್ ಬಿರಿಯಾನಿ, ಹಾಗೆ ವೆಜ್ ಫ್ರೈಡ್ ರೈಸ್, ನ್ಯೂಡಲ್ಸ್, ಕಬಾಬ್, ಚಿಲ್ಲಿ ಚಿಕನ್, ಐ ಮೀನ್ ಲೈಕ್ ತುಂಬ ಯೂಜ್ ಇತ್ತು ಅಂತ ಹೇಳ್ಬೋದು. ನನಗಂತೂ ಮರ್ತೇ ಹೋಗ್ತಾ ಇದೆ. ನೀವು ಡೆಸರ್ಟ್ ಐಟಮ್ ಹತ್ರ ಬಂದ್ರೂ ಅಷ್ಟೇ, ಖೀರ್ ಇದೆ, ರಸಮಲೈ ಇದೆ, ಹಾಗೆ ಜಾಮೂನ್ ಇದೆ, ಇನ್ನೊಂದು ಥರ ಪಾಯಸ ಇಟ್ಟಿದ್ರು, ಹಲ್ವಾ ಇಟ್ಟಿದ್ರು. ಈ ಥರ ತುಂಬಾ ವೆರೈಟೀಸ್ ಆಗಿ ಎಲ್ಲನೂ ಇಟ್ಟಿದ್ರು. ಹಾಗೆ ನನಗೆ ಇನ್ನೊಂದು ತುಂಬ ಇಷ್ಟ ಆಗಿದ್ದು ಅಂತಂದರೆ ಇವರು ವೆಜ್ ಸ್ಪ್ರಿಂಗ್ ರೋಲ್, ಆನಿಯನ್ ರಿಂಗ್ಸ್ ಎಲ್ಲ ಕೂಡ ಹ್ಯಾಂಡ್ಮೇಡ್. ಕೆಲವೊಂದು ರೆಸ್ಟೋರೆಂಟಲ್ಲಿ ಹೋದರೆ ಎಲ್ಲ ರೆಡಿ ಫುಡ್ ತೊಗೊಂಬಂದು ಇಟ್ಟಿರ್ತಾರೆ. ಬಟ್ ಇವರೆಲ್ಲ ಕೂಡ ಪ್ರತಿಯೊಂದು ಕ್ವಾಲಿಟಿ ವೈಸು ಎಲ್ಲನೂ ಕೈಯಿಂದನೇ ಮಾಡಿಬಿಟ್ಟು ಫ್ರೆಶ್ ಆಗಿರೋದನ್ನೇ ಇಟ್ಟಿದ್ರು. ಸೊ ಚಂದು ನಾನು ಒಂದು ರೌಂಡ್ ಎಲ್ಲ ಏನೇನಿದೆ ಅಂತ ನೋಡಿದ್ದಾಯಿತು. ಇವಾಗ ನೆಕ್ಸ್ಟು ಎಲ್ಲ ಟೇಸ್ಟ್ ಮಾಡೋವಂಥ ಸಮಯ. ಖಂಡಿತ ಇಷ್ಟೊಂದಂತೂ ತಿನ್ನೋದಕ್ಕಾಗಲ್ಲ ಅನಿಸುತ್ತೆ, ಬಟ್ ನಮಗೆ ಯಾವ್ಯಾವ ಫೇವ್ರೇಟ್ ಫುಡ್ ಇದೆಯೋ ಅದನ್ನಂತೂ ಹಾಕ್ಕೊಂಡು ಟೇಸ್ಟ್ ಮಾಡ್ಬೋದು. ಹಾಗೆ ಇಲ್ಲಿ ಐಸ್ ಕ್ರೀಮ್ ಕೂಡ ಅಷ್ಟೇ ಅನ್ಲಿಮಿಟೆಡ್ ನಾವೇ ಹಾಕ್ಕೊಂಡು ತಿನ್ಬೋದು, ಆ ರೀತಿಯಾಗಿ ಇಟ್ಟಿದ್ರು. ಮೊದಲಿಗೆ ನಾವು ಸೂಪಿಂದ ಶುರು ಮಾಡಿದ್ದು. ನಾನು ಅದ್ರ ಜೊತೆ ಸ್ವಲ್ಪ ಎಲ್ಲನೂ ಇಷ್ಟಿಷ್ಟೇ ಸ್ನ್ಯಾಕ್ಸ್ ಹಾಕ್ಕೊಂಡು ಬಂದಿದ್ದೀನಿ. ಬಟ್ ಚಂದು ನೋಡಿ ಒಳ್ಳೆ ಚಿಕನ್ ಸ್ಟಾರ್ಟರ್, ಆ ಥರ ಚಿಕನ್ ಸೂಪ್ ಮತ್ತು ಬೇರೆ ಅವರ ಒಂದಿಗೆ ಇಷ್ಟ ಆಗೋವಂಥದ್ದು ಅವರು ಒಂದು ಪ್ಲೇಟ್ನ ಫಿಲ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಇಲ್ಲಿ ಯೂಜ್ ಮ್ಯಾಂಗೋ ಮಿಸ್ಟ್ ಆ ಥರ ಎಲ್ಲನೂ ಒಂಥರ ಇಂಡಿಯಾ ಫ್ಲೇವರ್ ಇರೋ ಥರ ಮಾಕ್ಟೈಲ್ ಎಲ್ಲನೂ ಮಾಡಿಕೊಡ್ತಾಯಿದ್ರು. ಅದ್ರದ್ದು ಕೂಡ ಮೆನ್ಯೂ ಇತ್ತು. ಆ್ಯಂಡ್ ಅವರು ಜಸ್ಟ್ ಬೇಸಿಕ್ಕಾಗಿ ದಹಿ ಮತ್ತು ಎಲ್ಲ ಮಸಾಲ ಹಾಕ್ಕೊಡ್ತಾರೆ. ಮೇಲ್ಗಡೆ ನಮಗೆ ಸೇವ್ ಏನು ಬೇಕಿದ್ರೂ ನಾವೇ ಎಲ್ಲ ಹಾಕ್ಕೋಬೋದು. ಟೋಟಲಿ ಅನ್ಲಿಮಿಟೆಡ್ 1.5 hour ಟೈಮ್ ಇರುತ್ತೆ ಒಬ್ಬರು ಊಟ ಮಾಡೋದಕ್ಕೆ. ಅಷ್ಟೊತ್ತು ಏನು ತಿನ್ನೋಕ್ಕಾಗುತ್ತೆ ಅಲ್ವಾ. ಸೊ ಚಂದು ಅಂತೂ ಅವ್ರಿಗಿಷ್ಟ ಆಗುವಂಥದ್ದನ್ನು ಚೆನ್ನಾಗೇ ತಿನ್ಕೊಂಡ್ರು. ನಾನು ಕೂಡ ವೆಜ್ಜಲ್ಲಿ ತುಂಬ ಚೆನ್ನಾಗೇ ತಿನ್ಕೊಂಡೆ. ಆ್ಯಂಡ್ ಕಿಡ್ಸಿಗೆ ಅಟ್ರಾಕ್ಟ್ ಆಗೋದು ಕಾಟನ್ ಕ್ಯಾಂಡಿ ಕೂಡ ಇತ್ತು. ಆ್ಯಂಡ್ ಯಾರು ಕೇಳಿದ್ರೂ ಮಾಡಿಕೊಡ್ತಾರೆ, ತಿನ್ಬೋದು. ಆ್ಯಂಡ್ ಫೈನಲಿ ಒಂದೊಳ್ಳೆ ಊಟ ಆಯಿತು. ಇನ್ನೊಂದು ಸರ್ಪ್ರೈಸ್ ಏನು ಗೊತ್ತಾ, ನಾವಿವಾಗ ವಾಪಸ್ ಹೋಗೋಣ US-ಗೆ ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ನಾನು ಬರ್ತಾ ಆಲ್ರೆಡಿ ನಾವು ಪ್ರಿಷನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ವಿ. ನಮಗಂತೂ ಇಲ್ಲಿ ಬಾರ್ಡರ್ ಕ್ರಾಸ್ ಮಾಡಿದ್ಮೇಲಂತೂ ನಮ್ಮ ಮನಸ್ಸೇ ತಡೀತಾ ಇಲ್ಲ, ಎಷ್ಟೊತ್ತಿಗೆ ಅವಳನ್ನ ನೋಡ್ತೀವಿ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಚಂದು ನಾನು ತಡ ಮಾಡೋದು ಬೇಡ, ಇನ್ನೂ ಟೈಮ್ ಇದೆ, ಅವಳ ಜೊತೆ ಆಟ ಆಡ್ಬೋದು ಅಂತ ಹೇಳ್ಬಿಟ್ಟು ಹಾಗೆ ಇಮಿಡಿಯೇಟಾಗಿ ಡ್ರೈವ್ ಶುರು ಮಾಡಿದ್ವಿ. ಅಲ್ಲಿರೋಂಥ ಕೆಲವೊಂದು ಅಕ್ಕಪಕ್ಕ ಲೋಕಲ್ ಶಾಪ್ ಇತ್ತು, ಎಲ್ಲ ಇಂಡಿಯನ್ ಡ್ರೆಸ್ಸಸ್ಸು ಆ ಥರ ಎಲ್ಲ ಇತ್ತು. ಜಸ್ಟ್ ಹಾಗೆಯೇ ನೋಡ್ಕೊಂಡ್ಬಿಟ್ಟು ಹೊರಟ್ಬಿಟ್ವಿ ನಾವು. ನೀವೇನಾದರೂ ಕೆನಡಾದಿಂದ US ಬಾರ್ಡರ್ ಕ್ರಾಸ್ ಮಾಡಬೇಕು ಅಂತಂದರೆ ಇಮಿಗ್ರೇಷನಲ್ಲಿ ಕೇಳೋ ಅಂಥದ್ದು ನಿಮ್ಮ ಪಾಸ್ಪೋರ್ಟ್, ಹಾಗೆ ಕರೆಂಟ್ ವೀಸಾ ಸ್ಟೇಟಸ್ ಇಟ್ಕೊಂಡಿರಿ, ಎಲ್ಲ ಪ್ರಿಂಟೌಟ್ ತೊಗೊಂಡೋಗಿ. ಹಾಗೆ ಯಾವುದೇ ಥರ ಗ್ರಾಸರೀಸ್ ಆಗಲಿ, ಮೀಟ್ ಆಗಲಿ, ವೆಜಿಟೇಬಲ್ಸ್ ಆಗಲಿ ಏನು ಶಾಪ್ ಮಾಡೋದಕ್ಕೆ ಹೋಗಬೇಡಿ. ಅವ್ರು ಇದನ್ನೇ ಪರ್ಟಿಕ್ಯುಲರಾಗಿ ಕೇಳ್ತಾರೆ. ಸೊ ನೀವೇನು ಶಾಪಿಂಗ್ ಮಾಡಿಲ್ಲ, ಜಸ್ಟ್ ಹಾಗೆ ವಿಸಿಟ್ ಮಾಡಿ ಟ್ರಾವೆಲ್ ಮಾಡಿದೆವು ಅಂತಂದರೆ ನೀವು ಈಸಿಯಾಗೇ ಇಮಿಗ್ರೇಷನ್ನ ಕ್ರಾಸ್ ಮಾಡ್ಬೋದು. ಸೊ ನಮಗೆ ಸ್ಮೂತಾಗೇ ಇತ್ತು ವಾಪಸ್ ಬರಬೇಕಾದ್ರೆ. ಬಿಕಾಸ್ ನಾವು ಬಂದಿದ್ದು ಹಾಗೆ ಎಂಟಿ ಹ್ಯಾಂಡಲ್ಲಿ ಬಂದ್ವಿ. ಆ್ಯಂಡ್ ಹೋಗಬೇಕಾದ್ರೂ ಅಷ್ಟೇ ಇಮಿಡಿಯೇಟಾಗಿ ಎಂಟಿ ಹ್ಯಾಂಡಲ್ಲಿ ಹೋದ್ವಿ. ಇವತ್ತು ನಾನು ನಿಮಗೆ ಮೆಂತ್ಯ ಸೊಪ್ಪಿನ ರೈಸ್ ಯಾವ ಥರ ಮಾಡೋದು ತುಂಬ ಸುಲಭವಾಗಿ ಬ್ರೇಕ್ಫಾಸ್ಟ್ಗೆ, ಡಿನ್ನರ್ ಟೈಮ್, ಲಂಚ್ ಬಾಕ್ಸ್ಗೆ ಎಲ್ಲ ತುಂಬ ಈಸಿಯಾಗಿ ಮಾಡ್ಕೊಳೋ ಅಂಥದ್ದು. ಮೊದಲಿಗೆ ನಾನಿಲ್ಲಿ ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಅದಾದ ನಂತರ ಸ್ವಲ್ಪ ಹಿಂಗೆ ಹಾಕ್ಬಿಟ್ಟು ಬಿಸಿ ಮಾಡ್ಕೊಳ್ಳೋಣ. ತಕ್ಷಣ ನಾನಿಲ್ಲಿ ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಹಸಿ ಬೆಳ್ಳುಳ್ಳಿನ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಒಂದು 3ರಿಂದ 4 ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಬಿಸಿಯಾದ ನಂತರ ನಾನು ಏನೆಲ್ಲ ಬೇಕೋ ತರಕಾರಿನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ, ಕ್ಯಾರೆಟು, ಬೀನ್ಸು, ಹಸಿ ಬಟಾಣಿನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮೊದಲಿಗೆ ನಾನು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತೀನಿ. ಈರುಳ್ಳಿ ಸ್ವಲ್ಪ ಮೆತ್ತಗೆ ಆದಮೇಲೆ ಇದಕ್ಕೆ ಕ್ಯಾರೆಟ್ ಮತ್ತು ಬೀನ್ಸ್ನ ಹಾಕ್ಕೊತೀನಿ. ಕ್ಯಾರೆಟ್ ಸ್ವಲ್ಪ ಹಾರ್ಡಾಗಿರೋದ್ರಿಂದ ಅದನ್ನು ಸ್ವಲ್ಪ ಜಾಸ್ತಿನೇ ಹುರ್ಕೊತೀನಿ.
ಕ್ಯಾರೆಟ್ ಸ್ವಲ್ಪ ಸಾಫ್ಟ್ ಆದ ನಂತರ ನಾನು ಹಸಿ ಬಟಾಣಿನ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ಹುರ್ಕೊತೀನಿ. ನಾನು ಮಾಡೋ ಅಡುಗೆಗಳು ಕೆಲವು ಸಿಂಪಲ್ ಸ್ಟೆಪ್ನ ಫಾಲೋ ಮಾಡಿ ಮಾಡೋ ಥರ ಇರುತ್ತೆ. ಸೊ ಯಾರೆಲ್ಲ ಹೊಸದಾಗಿ ಅಡುಗೆ ಕಲಿತಾ ಇದ್ದರೆ ಅವರು ತುಂಬ ಕ್ವಿಕ್ಕಾಗೇ ಮಾಡ್ಕೋಬೋದು. ಸೊ ಇದೆಲ್ಲನೂ ಹುರ್ಕೊಂಡ ನಂತರ ಕೊನೆಗೆ ನಾನು ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಮತ್ತು ಅರಿಶಿಣನ ಸೇರಿಸೋಣ. ಇದಕ್ಕೆ ನಾವು ಅಮೇರಿಕಾದಲ್ಲಿ ಮೆಂತ್ಯ ಸೊಪ್ಪು ಫ್ರೆಶ್ ಆಗಿನೂ ಇಂಡಿಯನ್ಸ್ ಶಾಪಲ್ಲಿ ಸಿಗುತ್ತೆ. ಬಟ್ ಆದರೆ ನಾವು ಮನೇಲಿ ಯಾವಾಗಾದರೂ ಈ ಥರ ಕ್ವಿಕ್ಕಾಗಿ ಮಾಡ್ಕೊತೀವಿ ಅಂತ ಅಂದರೆ ಫ್ರೋಝನ್ ಪ್ಯಾಕೆಟ್ನ ತಂದಿರ್ತೀವಿ. ಅದು ಈ ರೀತಿಯಾಗಿ ಇರುತ್ತೆ. ಬೇರೆ ಬೇರೆ ಬ್ರ್ಯಾಂಡಲ್ಲಿ ಕೂಡ ಬರುತ್ತೆ. ನಾವು ಯಾವಾಗಲೂ ದೀಪ್ ಬ್ರ್ಯಾಂಡಲ್ಲಿ ತೊಗೊಂಬರ್ತೀವಿ. ಈ ಸೊಪ್ಪನ್ನು ಈ ರೀತಿಯಾಗಿ ನೀಟಾಗಿ ಬಿಡಿಸಿ ಕ್ಲೀನ್ ಮಾಡಿಬಿಟ್ಟು ಈ ಥರ ಫ್ರೀಸ್ ಮಾಡಿರ್ತಾರೆ. ಇವನ್ನ ಕ್ಯೂಬ್ಸ್ನ ನಾವು ಎಷ್ಟೊಂದು ತಿಂಗಳುಗಳು ಇಟ್ಕೋಬೋದು, ಯಾವ ಬೇಕಾವಾಗ ಮಾಡ್ಕೋಬೋದು. ಸೊ ಇದು ನಮಗೆ ತುಂಬಾ ಯೂಸ್ಫುಲ್ ಅನಿಸುತ್ತೆ. ಯಾಕೆಂದರೆ ಎಷ್ಟೊಂದು ಸಲ ಹಸಿ ಸೊಪ್ಪು ತೊಗೊಂಡು ಬಂದುಬಿಟ್ಟು ಹಾಗೆ ಕೊಳ್ತೋಗ್ತಾ ಇರುತ್ತೆ. ಕೆಲವೊಂದು ಸಲ ಅಲ್ಲಿ ಇಲ್ಲಿ ಟ್ರಾವೆಲ್ ಹೋದಾಗ ಮಾಡ್ತಾನೆ ಇರಲ್ಲ. ಸೊ ಹಾಗಾಗಿ ಇದನ್ನು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಈ ಸೊಪ್ಪನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಆ್ಯಡ್ ಮಾಡಿದ್ದೀನಿ. ಗಟ್ಟಿ ಇತ್ತಲ್ವ, ಸ್ವಲ್ಪ ಮೈಕ್ರೋವಲ್ಲಿ ಬಿಸಿ ಮಾಡಿ ಹಾಕಿದ್ದೆ. ನಾನು ಎಲ್ಲ ರೆಡಿ ಮಾಡ್ಕೋಬೇಕಾದ್ರೆ ಇನ್ಸ್ಟೆಂಟ್ ಪಾಟಲ್ಲಿ ಅನ್ನ ಕೂಡ ರೆಡಿ ಮಾಡೋದಕ್ಕೆ ಇಟ್ಟಿದ್ದೆ. ಇದು ಚಿಕ್ಕ ಅಕ್ಕಿನ ಹಾಕ್ಬಿಟ್ಟು ಬಿಡಿ ಬಿಡಿಯಾಗಿ ಮಾಡ್ಕೊಂಡಿದ್ದೀನಿ. ಈ ಒಂದು ರೈಸ್ ನಿಮಗೆ ರುಚಿ ಸಿಗಬೇಕು ಅಂತಂದರೆ ಅನ್ನನ ಆದಷ್ಟು ಬಿಡಿ ಬಿಡಿಯಾಗಿ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಸೊ ಫೈನಲಾಗಿ ಸೊಪ್ಪಿಂದು ಎಲ್ಲ ಹಸಿ ಸ್ಮೆಲ್ ಹೋಗಿದೆ. ಚೆನ್ನಾಗಿ ಮಸಾಲ ಬೆಂದಾದಮೇಲೆ ಅನ್ನನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಇಲ್ಲಿ ಅರ್ಧದಷ್ಟು ನಿಂಬೆ ಹುಳಿನ ಹಿಂಡ್ತಾ ಇದ್ದೀನಿ. ಇದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಒಂದು 2 ರಿಂದ 3 ನಿಮಿಷ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಮುಚ್ಚೋಣ. ಸೊ ನೋಡಿ, ಬಿಸಿ ಬಿಸಿಯಾಗಿ ರುಚಿಯಾಗಿರೋವಂಥ ಮೆಂತ್ಯ ಸೊಪ್ಪಿನ ರೈಸ್ ರೆಡಿ ಇದೆ. ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ. ಇವಾಗ ಸಮ್ಮರ್ ಅಲ್ವಾ, ಹಾಗಾಗಿ ತುಂಬಾ ಬೆಳಕಿರುತ್ತೆ. ಈವ್ನಿಂಗ್ ಆಗ್ತಾ ಆಗ್ತಾ ಪ್ರಿಶಾಂತು ಆಚೆ ಆರಾಮಾಗಿ ಓಡಾಡ್ಕೊಂಡಿರ್ತಾಳೆ. ಸೊ ಪ್ರಿಶಾನ್ನಂತೂ ನಾವು ತುಂಬಾ ಮಿಸ್ ಮಾಡ್ಕೊತೀವಿ. ಅವಳು ಅಷ್ಟು ಪ್ರೀತಿ ತೋರಿಸ್ತಾಳೆ ನಮಗೆ. ಜೊತೆಗೆ ಆ ಪ್ಯೂರ್ ಲವ್ನ ಮಿಸ್ ಮಾಡ್ಕೊಳೋದಕ್ಕೆ ಯಾರಿಗೂ ಇಷ್ಟ ಆಗಲ್ಲ ಅಲ್ವಾ. ಸೊ ನಮಗಂತೂ ಪ್ರಿಶಾ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ, ಅದರಲ್ಲೂ ಚೆಂದು ಸ್ಯಾಟರ್ಡೆ ಸಂಡೇ ಅಂತೂ ಪ್ರಿಶಾನ 24 hours ಅವಳ ಜೊತೆನೇ ಇರೋದಕ್ಕೇ ಇಷ್ಟಪಡ್ತಾರೆ. ಆದಷ್ಟು ಅವಳಿಗೆ ಈವ್ನಿಂಗ್ ಟೈಮ್ ಪ್ರತಿ ಟೈಮಲ್ಲೂ ಅಷ್ಟೇ ನಾವು ಟೈಮ್ ಕೊಡ್ತೀವಿ. ಆ್ಯಂಡ್ ನನಗಂತೂ ಶಿ ಈಸ್ ವೆರಿ ಬೆಸ್ಟ್ ಫ್ರೆಂಡ್. ಇವಾಗ ಅಮ್ಮನೂ ಮನೇಲಿ ಇರೋದ್ರಿಂದ ಒಂಥರ ನನಗೂ ಅಮ್ಮ ಪ್ರಿಶಾ ಇಬ್ಬರೂ ಇರೋದ್ರಿಂದ ಒಂಥರ ತುಂಬಾ ಖುಷಿ ಅನಿಸುತ್ತೆ. ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ ನನಗೆ. ಅದ್ರ ಮೇಲೆ ಇಟ್ಕೊಂಡು ಬರೀತಾರಂತೆ. ಅಲ್ಲಿ ಬರೆಯೋಕ್ಕಾಗಲ್ಲಪ್ಪ, ಇಲ್ವಾ? ಬರೀಲಿ. ಅಲ್ಲಿ ಬರೀಪ್ಪ, ಅದ್ರ ಮೇಲೆ ಬರೀ, ಹೋಗು ಅದ್ರ ಮೇಲೆ ಬರೀ. ಹೇಳ್ಕೊಂತ ಬರಿಯಪ್ಪ. ಅದ್ರ ಮೇಲೆ ಬರೀಪ್ಪ, ನನ್ನ ಮೇಲಲ್ಲ. ಹೇಳ್ಕೊಂತ ಬರೀ ಪ್ರಿಶಾ, ಹೇಳ್ಕೊಂತ ಬರಿಯಪ್ಪ. ಕುಚ್ಚಿ ಮಾಡಿ, ಇಲ್ಲಿ ಕುಚ್ಚಿ ಮಾಡು. ಕುಚ್ಚಿ ಮಾಡ್ಬಿಟ್ಟು ಬರೀಯಪ್ಪ. ಬರೀ 1 2 3. ಯಪ್ಪ ಕತ್ತು ಶರಪ್ಪ. ಹಿಂಗಪ್ಪ ಕಲ್ತ್ಕೊಂಡಿ ನೀವು ಹಿಂಗ್ ಮಾಡೋದು. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ, ಈ ವಿಡಿಯೋ ನೀವೆಲ್ಲರೂ ನನ್ನ ಜೊತೆ ಎಂಜಾಯ್ ಮಾಡಿದ್ದೀರಾ ಅಂತಂದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ನಿಮ್ಮನ್ನ ಮತ್ತೆ ಹೊಸ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲ ಹ್ಯಾಪಿಯಾಗಿರಿ, ಸೇಫ್ ಆಗಿರಿ.
Love you guys. Bye bye.